ಮಾಜಿ ಸಚಿವ ರೇವಣ್ಣಗೆ ಮುಂದುವರೆದಿರೋ ಸೆರೆವಾಸ. ಜಾಮೀನು ಸಿಗದ ಕಾರಣ ಜೈಲಲ್ಲೇ ರೇವಣ್ಣನವರು ಚಡಪಡಿಸ್ತಾ ಇದ್ದಾರೆ. ಆಪ್ತರ ಭೇಟಿ ಸಂದರ್ಭದಲ್ಲಿ ರೇವಣ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅರಕಲಗೂಡು ಶಾಸಕ ಎ ಮಂಜು ಕೂಡ ಭೇಟಿ ಮಾಡಿದ್ರು ಅವರನ್ನ. ಆ ಸಂದರ್ಭದಲ್ಲಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಊಟ ತಡವಾಗಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ವೈದ್ಯರ ನಿಗಾ ವಹಿಸಲಾಗಿದೆ. ಬೆಳಗ್ಗೆ ಸಂಜೆ ಎರಡೆರಡು ಸಂದರ್ಭದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರುವಂತಹ ಎಚ್ ಡಿ ರೇವಣ್ಣ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಜೈಲಲ್ಲಿ ಮಾಜಿ ಸಚಿವ ರೇವಣ್ಣ ಸಾಕಷ್ಟು ಚಡಪಡಿಸ್ತಾ ಇದ್ದಾರಂತೆ. ಅದರ ಜೊತೆಗೆ ಅವರ ಆರೋಗ್ಯ ಕೂಡ ಸರಿಯಿಲ್ಲ ಅನ್ನೋ ಅಪ್ಡೇಟ್ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಸಭಾ ಕಳೆದ 2 ದಿನಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಬೆಂಗಳೂರಿನ ಸೆಂಟ್ರಲ್ ಜೈಲನ್ನು ಸೇರಿರುವಂಥದ್ದು. ಪ್ರಮುಖವಾಗಿ ಜೈಲಿಗೆ ಹೋದಂಥ ನಂತರದಲ್ಲಿ ರೇವಣ್ಣ ಅವರು ಕೆಲವೊಂದಷ್ಟು ಕಾಲ ಯಾರ ಜೊತೆ ಕೂಡ ಮಾತಾಡಿಲ್ಲ. ಜೊತೆಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಬಂದು, ಜೈಲಿನಲ್ಲಿರುವಂಥ ವೈದ್ಯಾಧಿಕಾರಿಗಳು ಬಂದು ಅವ್ರಿಗೆ ಆರೋಗ್ಯವನ್ನು ತಪಾಸಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ಚೆನ್ನಾಗೇ ಇದ್ದೀನಿ, ನನಗೆ ಯಾವುದೋ ಟ್ರೀಟ್ಮೆಂಟ್ ಬೇಡ, ಹೋಗಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಬೆಳಿಗ್ಗೆ ಎದ್ದ ಕೂಡಲೇ ರೇವಣ್ಣ ಅವರು ಕನ್ನಡ ಹಾಗೂ ಇಂಗ್ಲಿಷ್ ಪೇಪರ್ಗಳನ್ನು ಕೇಳ್ತಿದ್ದಾರೆ. ಪ್ರತಿನಿತ್ಯ ನಡೆದಿರುವಂಥ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿಯನ್ನು ನೋಡುವಂಥ ಕೆಲಸವನ್ನು ರೇವಣ್ಣ ಮಾಡ್ತಿದ್ದಾರೆ. ಆದರೆ ಯಾರ ಜೊತೆ ಕೂಡ ಮಾತಾಡ್ತಿಲ್ಲ. ಊಟವನ್ನು ಕೂಡ ತುಂಬಾನೇ ತಡವಾಗಿ ಮಾಡ್ತಿದ್ದಾರೆ. ನಿನ್ನೆ ಕೂಡ ಸುಮಾರು ರಾತ್ರಿ 12:30 ನಂತರದಲ್ಲಿ ಊಟವನ್ನು ಮಾಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಜೊತೆಗೆ ಬೆಳಿಗ್ಗೆ ಕಾಫಿಯನ್ನು ಸೇವಿಸಿದಂಥ ನಂತರದಲ್ಲಿ ತುಂಬಾನೇ ತಡವಾಗಿ ತಿಂಡಿಯನ್ನು ಮಾಡ್ತಾರೆ. ಜೊತೆಗೆ ಯಾರ ಜೊತೆ ಕೂಡ ಒಟ್ಟಾಗಿ ಮಾತಾಡ್ತಿಲ್ಲ. ನಿನ್ನೆ ಅವರನ್ನ ಭೇಟಿ ಆಗ್ಲಿಕ್ಕೆ JDSನ ಹಾಸನ ಜಿಲ್ಲೆಯ ಕೆಲವೊಂದಷ್ಟು ಜನ ಶಾಸಕರು ಹೋದಂಥ ಸಂದರ್ಭದಲ್ಲಿ, ಅಂದರೆ ಮಾಜಿ ಶಾಸಕ ಲಿಂಗೇಶ್ ಆಗಿರ್ಬೋದು, ಜೊತೆಗೆ ಮಾಜಿ ಸಚಿವ ಜೊತೆಗೆ ಹಾಲಿ ಶಾಸಕ ಎ ಮಂಜು ನೇತೃತ್ವದ JDS ಶಾಸಕರು ಹೋದಂಥ ಸಂದರ್ಭದಲ್ಲಿ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಮಾಡದ ತಪ್ಪಿಗೆ ನಾನು ಅರೆಸ್ಟ್ ಆಗಿ ಬಂತು, ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬಂತು, ಬೇಲ್ ಸಿಗುತ್ತೆ ಅನ್ಕೊಂಡಿದ್ದೆ, ಆದರೆ ಮತ್ತೆ ಪೋಸ್ಟ್ಪೋನ್ ಆಗಿದೆ, ತುಂಬಾನೇ ಬೇಸರ ಆಗ್ತಿದೆ ಅಂತೇಳಿ ರೇವಣ್ಣ ಅವರು ತಮ್ಮ ಬೇಸರವನ್ನು ಹೊರಹಾಕಿದ್ರು ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಕಳೆದ 2 ದಿನಗಳಿಂದಲೂ ಕೂಡ ರೇವಣ್ಣ ಅವರು ತುಂಬಾನೇ ಡಿಪ್ರೆಷನ್ ಮೂಡ್ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.